ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 2. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 337ನೇ ಪುಟ. ಶೀರ್ಷಿಕೆ: ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ. ಈ ದಿನದ ಸತ್ಯವೇದದ ವಾಕ್ಯ: ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ, ಆತನು ಸಮೀಪವಾಗಿರುವಾಗಲೇ ಆತನನ್ನು ಕರೆಯಿರಿ. ಯೆಶಾಯ 55ನೇ ಅಧ್ಯಾಯ 6ನೇ ವಚನ. ದೇವರನ್ನು ಹುಡುಕಲು ಸಾಧ್ಯವಾಗದ ಸಮಯವು ಬರುತ್ತಿದೆ ಮತ್ತು ಕೃಪೆಯ ಕಾಲವು ಮುಗಿದಾಗ, ನಮ್ಮ ಜೀವನದ ಕೆಲಸವು ಮುಗಿದಾಗ ನಮ್ಮ ಭಾವನೆಯು ಏನಾಗಿರುತ್ತದೆ ಎಂದು ನಾನು ಯೋಚಿಸುತ್ತಿದ್ದೆನು. ಕೃಪೆಯ ಕಾಲವು ಮುಗಿದಾಗ ನಡೆದು ಹೋದದ್ದೆಲ್ಲವನ್ನು ನಾವು ಯಾವ ಭಾವನೆಯಿಂದ ಪರಿಶೀಲಿಸುತ್ತೇವೆ? ಹಾಗಾದರೆ ದೇವರ ಸೇವೆ ಮಾಡುವ ನಮ್ಮ ಪ್ರಯತ್ನಗಳು ಹೆಚ್ಚು ಶ್ರದ್ಧೆಯಿಂದ ಇರಬೇಕಿತ್ತು ಎಂದು ಯೋಚಿಸುತ್ತೇವೆಯೋ? ದೇವರ ಪ್ರಕಟಣೆಗೊಂಡ ಚಿತ್ತಕ್ಕೆ ತಕ್ಕಂತೆ ನಾವು ಜೀವಿಸಬೇಕಿತ್ತು ಎಂದು ಯೋಚಿಸುತ್ತೇವೆಯೋ? ಆಗ ನಾವು ನಂಬಿಗಸ್ತ ಆಳು ಎಂದು ಲೆಕ್ಕಿಸಲ್ಪಡುತ್ತಿದ್ದೆವು ಎಂದು ಯೋಚಿಸುವ ಭಾವನೆ ಇರುತ್ತದೋ? ಆ ಸಮಯದಲ್ಲಿ, ಆ ಕ್ಷಣದಲ್ಲಿ ಎಲ್ಲ ಮುಗಿಯಿತು ಎಂಬ ಕ್ರಿಸ್ತನ ಧ್ವನಿಯನ್ನು ನಾವು ಕೇಳಬೇಕಾದರೆ ನಮ್ಮ ಭಾವನೆಯು, ನಮ್ಮ ಸ್ಥಿತಿಯು ಏನಾಗಿರುತ್ತದೆ ಎಂದು ನಾನು ಯೋಚಿಸುತ್ತಿದ್ದೆನು. ನಮ್ಮ ಮೇಲಿರುವ ಗಂಭೀರವಾದ ಜವಾಬ್ದಾರಿಗಳ ದೃಷ್ಟಿಯಿಂದ ಭವಿಷ್ಯವನ್ನು ಪರಿಗಣಿಸಿ ಅದನ್ನು ಸಂಧಿಸಲು ಅಥವಾ ಎದುರಿಸಲು ಏನು ಮಾಡಬೇಕೆಂದು ನಾವು ಅರ್ಥಮಾಡಿಕೊಳ್ಳುವಂತೆ ಆಲೋಚನೆ ಮಾಡೋಣ. ಕೊನೆಯ ಕಾಲದ ಸತ್ಯನಿಷ್ಠೆಯ ಸಭೆಯಲ್ಲಿ ಭೂಮಂಡಲದ ವಿಚಾರಣೆಯಲ್ಲಿ ಪಾಪಿಗೆ ಬಂದ ಖಂಡನೆಯ ಕಾರಣಗಳನ್ನು ಓದಲಾಗುತ್ತದೆ. ಆಗ ಮೊದಲ ಬಾರಿಗೆ ತಂದೆ ತಾಯಂದಿರು ತಮ್ಮ ಮಕ್ಕಳ ರಹಸ್ಯ ಜೀವನವು ಏನಾಗಿತ್ತೆಂದು ತಿಳಿಯುತ್ತಾರೆ. ಮಕ್ಕಳೂ ಸಹ ತಮ್ಮ ತಂದೆ ತಾಯಿಯ ವಿರುದ್ಧ ಎಷ್ಟು ತಪ್ಪು ಮಾಡಿದ್ದಾರೆ ಎಂಬುದನ್ನು ನೋಡುತ್ತಾರೆ. ಅಲ್ಲಿ ಹೃದಯದ ರಹಸ್ಯಗಳು ಮತ್ತು ಉದ್ದೇಶಗಳ ಸಾಮಾನ್ಯವಾದ ಪ್ರಕಟಣೆಯೂ ಆಗುತ್ತದೆ. ಯಾಕಂದರೆ ಬಚ್ಚಿಟ್ಟಿದ್ದು ಅಲ್ಲಿ ಪ್ರಕಟವಾಗುತ್ತದೆ. ನ್ಯಾಯ ತೀರ್ಪಿಗೆ ಸಂಬಂಧಿಸಿದ ಗಂಭೀರ ವಿಷಯಗಳನ್ನು ಲಘುವಾಗಿ, ಆಟವಾಗಿ ಪರಿಗಣಿಸಿದವರು ಅದರ ಭಯಾನಕ ವಾಸ್ತವವನ್ನು ಎದುರಿಸುವಾಗ ಅವರು ಸೊಕ್ಕಿಲ್ಲದವರಾಗಿ ಗಂಭೀರವಾಗಿರುತ್ತಾರೆ. ದೇವರ ವಾಕ್ಯವನ್ನು ಕಡೆಗಣಿಸಿದವರು, ತುಚ್ಛವಾಗಿ ಅದನ್ನು ನೋಡಿದವರು ಆಗ ದೈವಸ್ಫೂರ್ತಿಯ, ದೈವವಾಣಿಯ ಪ್ರಭಾವದ ಪ್ರೇರಣೆಯ ಕರ್ತೃವನ್ನು ಎದುರಿಸಬೇಕಾಗುತ್ತದೆ. ನ್ಯಾಯ ತೀರ್ಪಿನ ದಿನದ ಸಂಬಂಧವಿಲ್ಲದೆ ನಾವು ಬದುಕಲು ಸಾಧ್ಯವೇ ಇಲ್ಲ. ಯಾಕೆಂದರೆ ನ್ಯಾಯ ತೀರ್ಪಿನ ದಿನವನ್ನು ತಡಮಾಡಲ್ಪಟ್ಟಿದ್ದರೂ ಅದು ಈಗ ಬಹಳ ಹತ್ತಿರದಲ್ಲೇ ಇದೆ, ಬಾಗಿಲಲ್ಲೇ ಇದೆ, ಅತ್ಯಂತ ವೇಗದಲ್ಲಿ ಬರುತ್ತಿದೆ. ನನ್ನ ಪ್ರಿಯ ಯುವಕರೇ, ಗಂಭೀರವಾದ ವಿಷಯಗಳಿಗೆ ಸಂಬಂಧಪಟ್ಟವುಗಳನ್ನು ಪರಿಗಣಿಸುವಾಗ ನೀವು ನಿಮ್ಮ ಸ್ವಾರ್ಥದ, ಪಾಪದ ಹಾದಿಯಲ್ಲಿ ನಡೆಯುವುದನ್ನು ನಿಲ್ಲಿಸಬೇಕು, ಕೆಟ್ಟದ್ದನ್ನು ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ಒಳ್ಳೆಯದನ್ನು ಮಾಡಲು ಕಲಿಯಬೇಕು ಎಂದು ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲವೇ? ನಿಮ್ಮನ್ನು ನಾಶನಕ್ಕೆ ಇಲ್ಲವೇ ನಿತ್ಯತ್ವದ ಕೊನೆಯೇ ಇಲ್ಲದ ಸಂತೋಷಕ್ಕೆ ನಿಮ್ಮನ್ನು ರೂಪಿಸುವುದು ನಿಮ್ಮ ಸ್ವಂತ ಗುಣಸ್ವಭಾವದ ಕ್ರಿಯೆಗಳೇ ಆಗಿರುತ್ತದೆ. ಕರ್ತನು ಸಿಕ್ಕುವ ಕಾಲದಲ್ಲಿ ಆತನನ್ನು ಹುಡುಕಿರಿ, ಆತನು ಸಮೀಪವಾಗಿರುವಾಗಲೇ ಆತನನ್ನು ಕರೆಯಿರಿ ಎಂಬ ಮನವಿಗೆ, ಬೋಧನೆಗೆ ನೀವು ಕಿವಿಗೊಡುವುದಿಲ್ಲವೇ? ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.